ಯಾ ಗೌಡಪ್ಪ ಮಾಮ ಅಯ್ಯ ನಿಂದ್ರ ಮಾರಾಯ ಒದರ್ತೀನಿ ಹಂಗ ಹೋಗ್ತಿಯಲ್ಲ ಕೋಡಿಗಳೇ. ಯಾಕೋ ಏನಾಯ್ತು? ಬೇಡ ನೀನು ಬೇಕಂದಾಗ ಹಗಲ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಕರ್ಕರಿಸಿ ಉಪಯೋಗ ಮಾಡಿಸ್ಕೊಂತೀರಿ. ಬೇಡ ಅದ್ ಕೂಡಲೇ ಹುಡುಗರ್ದು ವರ್ಷವಾಗದ ಹಂಗ ಮಾಡ್ತೀರಲ್ಲ ಮಾರಾಯ. ಯಾಕೋ ಯಾಕೋ ಹಿಂಗ್ ತಿವ್ ಮಾತಾಡ್ತೀವೋ? ಆಗಿದ್ದಾದ್ರೂ ಏನೀಗ? ಏನ್ ಹೇಳ ಅಪ್ಪ, ನನ್ನ ಸೆಂಟ್ರ್ ಬೋಲ್ಟ್ ಕಟ್ ಆಗ್ಯದ ಮಾಮ. ಅರ್ಜೆಂಟ್ ಆಗಿದೆ ಅವಾಗ ನೀ ಕರ್ಕೊಂಡ್ ಹೋಗ ಮಾರಾಯ. ಈಗ ನನಗ ನೀನ ದೈವಪ್ಪ, ಅಲ್ಲಾಂದ್ರೂ ಉಳಂಗಿಲ್ಲ ಮಾಮ. ಅದೆಲ್ಲ ಸರಿನೋ, ನೀ ಹೇಳೋದ ನನಗೆ ಅರ್ಥ ಆಗೋದು. ಏನ್ ಸೆಂಟ್ರ್ ಬೋಲ್ಟ್ ಕಟ್ ಆಗೈತೆ ನನಗೆ ಏನ್ ಅರ್ಥ ಆಗ್ಬೇಕು? ಏನ್ ಹೇಳ ಮಾರಾಯ, ನಾನು ಅದಾವಲ್ಲ ನಾನು ಅದಾವಲ್ಲ ಕಣ್ಣಮ್ ಸರ್ ವೀಕ್ ಆಗ್ಯಾವ ಯಪ್ಪ. ಬರ್ಲಾರ್ದಂತ ಜಡ್ಡಿನ ಹೆಸರು ಕೇಳಾಕತ್ತಿದ್ದಿಲ್ಲ. ಹೂನಪ್ಪ ಯಪ್ಪ. ಸೆಂಟ್ರ್ ಬೋಲ್ಟ್ ಕಟ್ ಆಗೈತಿ, ಕಂಡೆನ್ಸರ್ ವೀಕ್ ಆಗ್ಯಾವ ಅಂದ್ರೆ ನಮ್ಗೆ ಏನ್ ಅರ್ಥ ಆಗ್ಬೇಕು? ಒಟ್ಟು ನಿನಗೀಗ ಆರಾಮಿಲ್ಲ. ನನಗೂ ಕೂದು ಅನ್ನಕತ್ತದ ಮಾವ. ಡಾಕ್ಟರ್ ಹತ್ರ ಕರ್ಕೊಂಡು ಹೂನ ಜಲ್ದಿ ಕರ್ಕೊಂಡ್ ನಡಿ. ಡಾಕ್ಟರ್ ನನಗೆ ಪರಿಚಯ ಇದ್ದಕ್ಕಿದಾಳ. ಹೂನ ಗುಣ ಚಲೋ ಐತಿ. ಹೌದಾ? ಇಂಜೆಕ್ಷನ್ ಒಂದೆರಡು ಗುಳಿಗೆ ಆರಾಮ್ ಹಾಕಿದಿ. ಯವ್ವ ಡಾಕ್ಟರ್ ಹತ್ರ ನೋಡಿ ಆಕಿ ಪಿಟ್ಟು ಮಾಡ್ತಾಳ ನಂದು. ಒಟ್ಟು ನೀ ಆರಾಮ್ ಆಗ್ಬೇಕು. ಹೂನಪ್ಪ ಯಪ್ಪ ನಡಿ ಮಾವ. ಯವ್ವ ಎಷ್ಟ್ ಹೆದರ್ತಿ ಬಾರ್ಲಿ, ನಾ ಅದೀನಿ ಬಾರೋ ತಮ್ಮ. ಡಾಕ್ಟರ್ ಬಾಯವರ, ಡಾಕ್ಟರ್ ಬಾಯವರ. ಯಾರದು? ಓಹೋ ಗೌಡ್ರು, ಯಾಕೆ ಇಲ್ಲಿ ಮಟ್ಟ ಬಂದ್ರಲ್ಲ? ನಮಸ್ಕಾರ. ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ, ನಿಮ್ಗೆ ಆರಾಮಿಲ್ಲೇನು? ಅಲ್ಲ ನನಗೆ ಒಂದು ನಿಮಿಷ ಹೇಳಿ ಕಳಿಸಿದ್ರೆ ನಾನು ನಿಮ್ಮ ಮನೆವರೆಗೂ ಬಂದ್ಬಿಡ್ತಿದ್ದೆ. ನನಗೇನೇನೇನೇನೇನೇನು ಆಗಿಲ್ರಿ. ನನ್ನ ಅಷ್ಟಕ್ಕೆ ದಾರಿ ಹೇಳ್ಕೊಂಡು ಹೊಂಟಿದ್ದೆ. ಅದಾನ್ ನೋಡ್ರಿ, ಇವನ ವಿಷಯನ ತಿಳಿವಲ್ ನನಗ. ಹೊಸ ನಮೂನಿ ಜಡ್ಡು, ಹೊಸ ನಮೂನಿ ಸೆಂಟರ್ ಬೋಲ್ಟ್ ಕಟ್ ಆಗೈತಿ, ಕಂಡೆನ್ಸರ್ ಲೂಸ್ ಆಗ್ಯಾವು. ಸೆಂಟರ್ ಬೋಲ್ಟ್ ಕಟ್ಟು, ಕಂಡೆನ್ಸರ್ ಲೂಸ್. ಏನಂತ ತಿಳ್ಕೊಬೇಕ್ರಿ ನಾನು? ಅದಕ್ಕೆ ನೀವ ಬರೋಬ್ಬರಿ ಅಂತ ಕರ್ಕೊಂಬಂದು ನಿಮ್ಮ ತಾವ ಒಪ್ಸಿರಿ. ಅವನು ಬರೋಬ್ಬರಿ ಹಿಂದ ಮುಂದೆ ಚೆಕಪ್ ಮಾಡಿ ಅವನಿಗೆ ಶುದ್ಧ ಮಾಡಿ ಕೈ ಬಿಡೋ ಹೊಣೆಗಾರಿಕೆ ನಿಮ್ಮದು. ನಿಂದ್ರು ಮಾರಾಯ. ಏನಾಗ್ಯದ? ಏನಾಕೈತಿ ನಿನಗ? ಏನ್ ಹೇಳಯ್ಯವ್ವ, ನನಗ ಒಳಗ ಗುದು 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 ಆಗಕತ್ತದ ತಾಯಿ. ಇಲ್ಲೇನು? ಗಾಸು ಗಾಸು ಏನ್ ಸುಖ ಆಗಕತ್ತದ ನನ್ನ ಹಾಡದ. ಇನ್ನೊಂದ್ ಜರ ತಳಕತ್ತ, ಇನ್ನೊಂದ್ ಸ್ವಲ್ಪ ತೆಳಕ, ಇನ್ನೊಂದ್ ಜರ ತಳಕತ್ತ, ಇಲ್ಲಿ 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 ಇನ್ನೊಂದ್ ಚೂರ ತೆಳಕ, ಇನ್ನೊಂದ್ ಚೂರ್. ನೀನ್ ನೋಡ ತಾಯಿ ಏನ್ ಕಯ್ಯವ್ವ, ನೀ ಚುಚ್ಚುಕ್ಕಿಂತ ಮುಂಚೆನೆ ಆರಾಮ್ ಆತಲ್ಲ. ನೋಡ್ರೆ, ಇವಂಗ ಏನೇನು ಆಗಿಲ್ಲ, ಸುಮ್ಮನೆ ಏನೋ ಟೆನ್ಷನ್ ಮಾಡ್ಕೊಂಡಾನ. ನಿಮ್ ಮನೆ ಆಜು ಬಾಜು ಯಾವ್ದಾರ ಹುಚ್ಚ ಹುಡುಗಿ ಏನ್ರ ಐತೆನ? ಡಾಕ್ಟರ್ ಬೇರೆ ನೀವೇ ಗಾಬ್ರಿ ಹಾಕಿರಿ. ಹುಚ್ಚಿ ಹುಡುಗಿ ನೋಡ್ಕೊಂಡು ಏನೋ ತಲೆ ಕೆಡಿಸ್ಕೊಂಡಾನ, ಸುಮ್ಮನೆ ಟೆನ್ಷನ್ ಮಾಡ್ಕೊಂಡಾನ. ಏನಾಗೋದಿಲ್ಲ, ನೋಡಿ ತಲೆ ಕೆಡಿಸ್ಕೊಂಡಾನ. ನೋಡಿ ತಲೆ ಕೆಡಿಸ್ಕೊಂಡಾನ ಅಷ್ಟೇ. 2 ಗುಳಿಗೆ, 1 ಇಂಜೆಕ್ಷನ್ ಕೊಡ್ತೀನಿ, ಅವ ಔಟ್ ಆಗಿಬಿಡ್ತಾನ ನೋಡ್ರಿ. ಯವ್ವ ನನಗ ಗುಳಿಗೆ ಇಂಜೆಕ್ಷನ್ ಅಂದ್ರೆ ನನ್ನ ಪ್ರೀತಿ ನನ್ನ ಹಾಡಿದ. ಎರಡು ಗುಳಿಗೆ, 1 ಇಂಜೆಕ್ಷನ್, ನೀ ಔಟ್. ಹೆದರ್ಬೇಡ. ಔಟ್ ಅಂದ್ರೆ ನಿನ್ನ ರೋಗದಿಂದ ನೀನು ವಿಮುಕ್ತಿ ಹಾಕಿ ಹೊರಗೆ ಹೋಗ್ತಿ ಅಂದಂಗ. ಹಿಂಗಾರ ಹೇಳಯ್ಯವ್ವ. ಬಾಬಾ ಟೆನ್ಷನ್ ಮಾಡ್ಕೊಂಡಿದಿ. ಮೊದಲು ಇಂಜೆಕ್ಷನ್ ಕೊಡ್ತೀನಿ ಗೌಡ್ರೆ. ಬರ್ರಿ ನೀವು ಒಳಗ್ ಬರ್ರಿ. ತಾಯಿ ಬಾಳ ದಿವಸಕ್ಕೆ ಬಂದಿರಿ, ಹಂಗ ನಮ್ಮ ಮನೆಯೊಳಗ ಸ್ವಲ್ಪ ಚಹಾ ಫಲಾರ ಎಲ್ಲ ಮುಗಿಸ್ಕೊಂಡ ಹೋಗೋರು. ಬರ್ರಿ ಒಳಗ್ ಬರ್ರಿ. ಗೌಡಪ್ಪ ಮಾಮ ನೀ ಇಲ್ಲೇ ಇರಲ್ಲ, ನಾ ಮೊದಲ ಮುಗಿಸ್ಕೊಂಡು ಬರ್ತೀನಿ. ಬಾರ ಮಾರಾಯ.